ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನು ಹಲಾಯುಧವನ್ನು ಹಿಡಿದು ಉಭಯತ್ರರು ಓಡಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನೀಗ ಒಂದು ಉಪಾಯವನ್ನು ಹೂಡುವೆ. ಅಗ್ರಜನು ಈ ಮಾರ್ಗವಾಗಿ ಬರುವಾಗ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ತೊಂದರೆಗೊಳಿಸಿ ಮಾಯಾಚಿಂತೆಗೆ ಗುರಿಪಡಿಸಿದರೆ ಆಗ ಆಲೋಚಿಸಲು ನನ್ನಲ್ಲಿಗೆ ಬರುವ. ಆಗ ಅಗ್ರಜನಿಗೆ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂಸಂಚಾರ ಮಾಡುವಂತೆ ಪ್ರೇರೇಪಿಸುವೆ. ಅದು ಅಗ್ರಜನು ಈ ಮಾರ್ಗವಾಗಿಯೇ ಬರುವುದಂತೆ. ಯೋಗಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸಿ. ಈ ಉದ್ಯಾನವನವು ಎಷ್ಟು ಸುಂದರವಾಗಿದೆ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ನಂತರ ಅರಮನೆಗೆ ಹೋಗುವೆನು. ಓ, ಈ ಗೋವು ನನ್ನನ್ನು ಹಿಂಬಾಲಿಸುತ್ತಿರುವುದೇ ಅಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಒಡೆದು ನೋಡುತ್ತೇನೆ. ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣವನ್ನೇ ಬಿಟ್ಟಿದೆಯಲ್ಲ. ಇರಲಿ, ಅಕಟಕಟ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ನಾನು ಮಾಡಿದ ಕರ್ಮದ ಫಲವ ಯಾರಿಗೇಳಲಯ್ಯ. ನಾನು ಮಾಡಿದ ಕರ್ಮದ ಫಲವ ಯಾರಿಗೇಳಲಯ್ಯ. ಕೊಂದ ಪಾಪವ ಪರಿಯನಿಸಲು ಕೊಂದ ಪಾಪವ ಪರಿಯನಿಸಲು ಕಾಣೆನು ನಾನೇ ತಲೆ, ಅಯ್ಯೋ ಅರಿಯನು ತಾನೆ ತಗೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, ಕೃಷ್ಣ, ಎಲ್ಲಿರುವೆ? ಬೇಗ ಬಾ. ಅಗ್ರಜ, ನಮಸ್ಕರಿಸು. ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಸಲು ಕಾರಣವೇನಣ್ಣ? ಕೃಷ್ಣ, ಆ ವಿಚಾರವನ್ನು ನಾನೇನೆಂದು ಹೇಳಲಿ? ನನಗೆ ತುಂಬಾ ಭಯವಾಗುತ್ತಿರುವುದು. ನಾನು ಈ ದಿನ ಗೋತ್ಯ ಪಾಪಕ್ಕೆ ಗುರಿಯಾದೇನೆ. ಅಗ್ರಜ, ಗೋಹತ್ಯೆಯು ಮಹಾಪಾಪವಲ್ಲವೇ? ಕೃಷ್ಣ, ಗೋತ್ಯ ಪಾಪ ನಿವಾರಣೆಗೆ ಯಾವುದಾದರೊಂದು ಉಪಾಯವನ್ನು ಹೇಳು, ಅದರಂತೆ ಮಾಡುತ್ತೇನೆ. ಇರುವುದು ಅಗ್ರಜ. ಇಂದಿನಿಂದ 21 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಆಗ ಗೋಹತ್ಯಾ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆಯೇ ಮಾಡು. ಕೃಷ್ಣ, ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜನ ವಿಚಾರದಲ್ಲಿ ಎಚ್ಚರವನ್ನು ವಹಿಸು. ನಾನಿನ್ನು ಬರುವೆನು. ಅಗ್ರಜ, ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಜೊತೆಯಾಗಿ ನಿಂತು ಸಹಾಯ ಮಾಡುವೆನೆಂದು ಹೇಳಿ ಈಗ ನೀನು ಭೂಸಂಚಾರ ಹೊಡೆತಡೆ ಪಾಪ ಆತನ ಗತಿ. ಕೃಷ್ಣ, ಪಾಂಡವರು
ಕೌರವರು ಒಡಿದಾಡಿ ಮಡಿಯಲಿ, ನನಗಾಗಬೇಕಾದದ್ದು ಏನು? ನನಗೆ ಒದಗಿರುವ ಗೋಚಾ ದೋಷವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿನ್ನು ಬರುವೆನು. ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಅಂಧಕಾರವನ್ನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ. ಶ್ರೀಹರಿ, ವಾಸುದೇವ, ಕೃಷ್ಣ, ಓ ದೀನ ಬಾಂಧವ, ಜ್ಞಾನದಯಾ ದೀನ ಬಾಂಧವ, ಜ್ಞಾನದಯಾ ಕ್ಷೀಣವಾದುದು ಅಂಧಕರಣ, ಸೋಣಿಯೋ ಜೀವಿಪುದೆಂದು ನಾ. ಕ್ಷೀಣವಾದುದು ಅಂತಃಕರಣ, ಸೋಣಿಯೋ ಜೀವಿಪುದೆಂದು ನಾ. ಓ ದೀನ ಬಾಂಧವ, ಜ್ಞಾನದಯಾ ಸಿಂಧು. ತನುವು ನೀನೆ, ಮನವು ನೀನೆ, ಮಾನ ಪ್ರಾಣ ಸಮಸ್ತವು ನೀನೆ. ಕೃಷ್ಣ, 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 ಕೃಷ್ಣ. ತನುವು ನೀನೆ, ಮನವು ನೀನೆ, ಮಾನ ಪ್ರಾಣ ಸಮಸ್ತವು ನೀನೆ. ಕೆದರಿದೆನ್ನ ಕೇಶರಾಶಿ ತುರುಳ ಹೃದಯ ರಕ್ತ ಬಯಸಿ ಕಾಳ ಸರ್ಪದಂತೆ ಹೆಡೆ ಚಾಚಿ ನಿಂತಿದೆ. ಸಂಧಿಯನ್ನು ಸಂಹಕ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ, ಸಂಧಿಯನ್ನು ಸಂಹಕ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ, ಎಂದಿಗೆ ನೀಗಿಸುವೆಯೋ ತಂಗಿಯ ಭಂಗವ. ಎಂದಿಗೆ ನೀಗಿಸುವೆಯೋ ತಂಗಿಯ ಭಂಗವ. ಓ ದೀನ ಬಾಂಧವ, ಜ್ಞಾನದಯಾ ಸಿಂಧು. ಅಂಧಕಾರವನ್ನೆಂದಿಗೆ ನೀಗುವೆಯೋ ಲೋಕ ಬಾಂಧವ. ಕೃಷ್ಣ, ವಾಸುದೇವ, ನಿನ್ನ ಮರೆತ ಗತಿ ಯಾರು ಎನಗೆ? ದ್ರೌಪದಿ,
ಸ್ವಾಮಿ. ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಏಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಹತ್ತಿರವಾಗುತ್ತಿದೆ. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲೆತ್ತಿಸಿದ ವಿಷು ಜಂತುವಿನೊಡನೆ ನಮಗೆ ಶಾಂತಿ. ಕಪಟ ದ್ಯೂತದಲ್ಲಿ ನಮ್ಮ ಅಪಾರ ಸಿರಿಯನ್ನೆಲ್ಲ ಅಪಹರಿಸಿ ಈ ಘೋರ ಪರಂಪರೆಯನ್ನು ತಂದೊಡ್ಡಿದನಲ್ಲ ಭಯವಂಚಕ, ಅವನಲ್ಲಿ ಶಾಂತಿ. ನೆರೆದ ಸಭಾ ಮಧ್ಯದಲ್ಲಿ ಓ ಛಾಲಿ, ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುನ್ನಿ ಗೌರವ, ಆಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಘೋರ ಅಜ್ಞಾತವಾಸವನ್ನು ಕದವಲ್ಲ, ಆಗಲು ಶಾಂತಿ. ಇನ್ನೂ ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಗ್ರಾಜ, ಫಲವಿಲ್ಲ. ಬೈರೆ ಕುರುಕುಲಾದ ಮರನು ವಧಿಸುವೆನು, ಬೈರೆ ಕುರುಕುಲಾದ ಮರನು ವಧಿಸುವೆನು. ಸಿರಿಯು ಮೆರೆದು ದುರಹಂಕಾರದಿ, ಸಿರಿಯು ಮೆರೆದು ದುರಹಂಕಾರದಿ ಕಳಿಸಿ ಬೈರೆ ಕುರುಕುಲಾದ ಮರನು ವಧಿಸುವೆನು. ಅಕ್ಕರೆಯಿಲ್ಲದ ಸಕ್ಕಿದ ಕೊರುಡನ ಕೊಂದೆಗಳ ಹನುಮನೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೊರುಡನ ಕೊಂದೆಗಳ ಪಕ್ಕನೆಲ್ಲವ ಭಕ್ಷಿಸಿ ನಮಗಂತ್ಯಾಯ ಬಯಸಗಿದ ರಕ್ತಸನ ಪಕ್ಕನೆಲ್ಲವ ಭಕ್ಷಿಸಿ ನಮಗಂತ್ಯಾಯ ಬಯಸಗಿದ ರಕ್ತಸನ ಲೆಕ್ಕಿಸದೆ ಸೊಕ್ಕಲಗಿಸಿ ಮುಕ್ತಿಸದಿರುವೆನ ರಣದೊಳಗೆ, ಲೆಕ್ಕಿಸದೆ ಸೊಕ್ಕಲಗಿಸಿ ಮುಕ್ತಿಸದಿರುವೆನ ರಣದೊಳಗೆ. ಸಮಯದ ಪಂದ್ಯ ಕಲ್ಪನಿಸಲಿಲ್ಲ, ಸಮಯದ ಪಂದ್ಯ ಕಲ್ಪನಿಸಲಿಲ್ಲ. ದುರ್ಮಂತರರೆಲ್ಲರ ಬಯದೆ ಕುರುಕುಲಾದವರನ್ನು ವಧಿಸುವನು. ಸಿರಿಯು ಮೆರೆದು ದುರಹಂಕಾರದಿ, ಸಿರಿಯು ಮೆರೆದು ದುರಹಂಕಾರದಿ ಕಳಿಸುವನು ಸತ್ತಿಲ್ಲ. ಬಯದೆ ಕುರುಕುಲಾದವರನ್ನು ಸಿಗಿದು ಬಿಸಾಡುವೆನು. ಆದ್ದರಿಂದ ಹನುಮನೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೊರುಡನ ಕೊಂದೆಗಳ, ಹನುಮನೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೊರುಡನ ಕೊಂದೆಗಳ ಎಲ್ಲವ ಭಕ್ಷಿಸಿ ನಮಗನ್ಯಾಯವೇ ತೆಗೆದ ರಕ್ಕಸರು. ರಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವೇ ತೆಗೆದ ರಕ್ಕಸರು ಲೆಕ್ಕಿಸದೆ ಸೊಕ್ಕಲಗಿಸಿ ಮುಕ್ತಿಸದಿರುವೆನ ರಣದೊಳಗೆ, ಲೆಕ್ಕಿಸದೆ ಸೊಕ್ಕಲಗಿಸಿ ಮುಕ್ತಿಸದಿರುವೆನ ರಣದೊಳಗೆ. ಸಮಯದ ಪಂದ್ಯ ಕಲ್ಪನಿಸಲಿಲ್ಲ, ಸಮಯದ ಪಂದ್ಯ ಕಲ್ಪನಿಸಲಿಲ್ಲ. ಸಿರಿಯು ಮೆರೆದು ಧಿಕ್ಕರಿಸಿ ಸಿಗಿದು ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತಪ್ಪಾರದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳಲು ನನಗೆ ಶಾಂತಿ ಇಲ್ಲ ರಾಜ, ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮನು ಈ ವಿಚಾರವನ್ನು ದೂತರಿಗಳಿಸಿರುವನು. ಇನ್ನೇನು ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಸಾಧಿಸೋಣ.
ಕೃಷ್ಣ ಕೃಷ್ಣ ದೇವಾನಿ ದಯ ತೋರಿದ ದೀನರ ದಾತ ದೇವಾನಿ ದಯ ತೋರಿದ ದೇವಾನಿ ದಯ ತೋರಿದ ಸನ್ಮತಿ ದಾತ ಸುಜನರ ಪ್ರೀತ ಸನ್ಮತಿ ದಾತ ಸುಜನರ ಪ್ರೀತ ಸನ್ಮತಿ ದಾತ ಸುಜನರ ಪ್ರೀತ ಸನ್ಮತಿದಾದ ಸುಜನರ ಪ್ರೀತ ಭಾವಾತೀತ ಭಾಗ್ಯವಿದಾತ ಭಾವಾತೀತ ಭಾಗ್ಯವಿದಾತ ದೇವಾನಿ ದಯ ತೋರಿದ ದೇವರ ದಾತ ದೇವಾನಿ ದಯ ತೋರಿದ ದೇವಾನಿ ದಯ ತೋರಿದ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದ್ಯಾ. ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು.
ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಾರಿ ಮೈಮನಾಗಿ ಪಾಪದವರ ಧರಿಸಿನಯ್ಯ ಶಿರದಲ್ಲಿ ಬಂಧು ಬಾಂಧವ ರಕ್ತದಿಂದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೇ ಘೋರತ್ಯ ನಿರೀಕ್ಷಿಸೆ ಸಹಿಪೆನೆ ಬಿಡದಿ ಕೆರಳು ಸಂಧಿಗೆ ಆಪತ್ ಬಾಂಧುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಕಾಳಗ ಗೈವದು ಅಸಮತವೇ ಮಗೆ ಕಾಳಗ ಗೈವದು ಅಸಮತವೇ ಮಗೆ ಚಾಳಿಸಬೇಡೆಲ್ಲ ಬೇಡುವೆ ದೇವಾ. ಚಾಳಿಸಬೇಡೆಲ್ಲ ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜ್ಯವ ಪಡೆವಾ. ಶಾಂತಿಯಿಂದಲೇ ರಾಜ್ಯವ ಪಡೆವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದ ದದುವ ಪಾಪದ ಫಲವೇಗೆ? ಸಮರದಿಂದ ದದುವ ಪಾಪದ ಫಲವೇಗೆ? ಸಮರವು ಬೇಡುವಗೆ ಓ ದೇವ, ಸಮರವು ಬೇಡುವಗೆ ಕೃಷ್ಣ. ಕೃಷ್ಣ ಕೃಷ್ಣ ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದು ನಮ್ಮ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಅದಕ್ಕಾಗಿ ನೀವು ನಮ್ಮ ಸಂಧಾನಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುದೇವ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ಅಂತಮತಿಯ ಕೌರವರು ಸೊಲ್ಲಿನ ಮನಸ್ಸನ್ನು ಅಂತಮತಿಯ ಕೌರವರು ಸೊಲ್ಲಿನ
ನೀನು ಸಂಧಿಗೆ ಸಮ್ಮತಿಸಿದತ್ತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವಾಗಿಕೊಳ್ಳುವಿ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೇವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಈ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದೇ ಇರುವರೆ. ತಂಗಿ ಅಣ್ಣ, ದೃಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಖಿನ್ನಳಾಗಿ ನಿಂತೆ. ಈ ನಿನ್ನ ಪತಿಗಳ ಇವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಲೋಕಸಮ್ಮತವೆಂತಲೂ ಅದು ಹೇಗೆ ಹೇಳಲಿ ಕೃಷ್ಣ? ಜನಾರ್ದನ ಧರ್ಮರಾಯ, ಧರ್ಮ ಎಂದು ಹಗಲಿರುಳು ಹಮ್ಮಲಿಸುತ್ತಾ ಜೂಜಿನ ವ್ಯಾಮೋಹವನ್ನು ತಲೆಗೇರಿಸಿಕೊಂಡು ಧರ್ಮ ಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಧರ್ಮಪ್ರಭು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇವರು ನನ್ನ ಪತಿ. ಛೇ, ಓಹೋ, ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಭಂಡಬಕನನ್ನೇ ಕೊಂದ ಮಹಾದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟ್ಟು ಹಿಡಿದುಕೊಳ್ಳಿ ಸ್ವಾಮಿ. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಸವ್ಯಸಾಚಿ, ಧನಂಜಯ ಆ ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ
ಆ ವಿರಾಟ ನಗರದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತೈ ದಿ ತೈ ಎಂದು ನಾಟ್ಯವ ಕಳಿಸಿದ ಮಹಾನಾಟ್ಯ ಪ್ರವೀಣ ಸ್ವಾಮಿ, ನಿಮಗೇಕೆ ಬೇಕು ಈ ಗಾಂಡೀವ ಧನಸ್ಸು? ಇದನ್ನು ಬಿಸಿಟು ಕೈಯಲ್ಲಿ ಬಳೆಗಳನ್ನು ತೊಡೆದುಕೊಳ್ಳಿ ಸ್ವಾಮಿ. ವಾಸುದೇವ, ಇವರು 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 ಇವರಾರು ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ, ನನ್ನ ಪಾಲಿನ ಭೃತ್ಯ ಸ್ವರೂಪರು, ಭೃತ್ಯ ಸ್ವರೂಪರನ್ನ ಭೃತ್ಯ ಸ್ವರೂಪರು. ವಾಸುದೇವ, 13 ವರ್ಷಗಳಿಂದಲೂ ಬಾಚದ ಜಡಗಟ್ಟಿರುವ ಈ ನನ್ನ ಕೇಶರಾಶಿಗಳನ್ನು ಮುಡಿಗಟ್ಟಿಸಿಕೊಳ್ಳಲು ನಿನ್ನೊಬ್ಬನ ಆಜ್ಞೆ ಆದರೆ ಸಾಕು ವಾಸುದೇವ, ನಿನ್ನೊಬ್ಬನ ಆಜ್ಞೆ ಆದರೆ ಸಾಕು. ನಾನೇ ರಣಾಂಗಣದಲ್ಲಿ ಆ ರಣಚಂಡಿಯಂತೆ ಹೋರಾಡಿ ಆ ದೃಢ ದುಶ್ಯಾಸನ ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನೀ ಮುಡಿಗಳನ್ನು ತಯಿಸಿಕೊಳ್ಳುವೆನು. ಒಂದು ವೇಳೆ ವಾಸುದೇವ, ಒಂದು ವೇಳೆ ಕೃಷ್ಣ, ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬೆಂದು ನನ್ನ ದೇಹತ್ಯಾಗವನ್ನು ಮಾಡಿಕೊಳ್ಳುವೆನು ಅಣ್ಣ, ದೇಹತ್ಯಾಗವನ್ನು ಮಾಡಿಕೊಳ್ಳುವೆನು ಕೃಷ್ಣ. ಈಗ ಚೆನ್ನಾಯಿತು. ಸಹಜರೇ ಇವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಅದಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಪಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನೆನು ದಂಡದಿಂದ ದುರ್ಯೋಧನನ ತೊಡೆಯ ಪುಡಿ ಹುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಧಮ್ಮದ ನುಡಿಗಳ ನುಡಿದು ಅವ ಮರೆತೆಯೋ ಮರೆತು ನಿದ್ರೆಯೊಳಿದೆಯೋ ಮನೋಹರ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರಂ ಕರೆಯುತ್ತಿರುವಲ್ಲವೇ? ಕರೆಯದಿರು. ನಿನ್ನ ಈ ಕಣ್ಣೀರ ಕಂಪನಿಯ ಪರಾಗಿ ಹೊಗೆಯ ಹೆಂಡೀರ ಕಣ್ಣಲ್ಲಿ ಶತಸಹಸ್ರಾರು ಕಂಪನಿಗಳನ್ನು ಕಳಿಸುವೆ. ಕೌರವನಿಗೆ ಬೆಂಬಲವಾಗಿ ಬಂದು ಕಲಕಿ ಕುರು ಸಮುದ್ರವ ಹಾಗೆದು ದುಶ್ಯಾಸನ ಉಡಿಗುಟ್ಟಿ ಪಾತಕಿ ದುರ್ಯೋಧನನ ತಲೆಯ ಪದಸುದೆಯ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಪಡೆದಿರು ನೀನ್ ಕಥೆಯ ನರಕಮರ್ದನ ಕೇಳಂತ ನಿಮದ
ಸರ್ಪಕ್ಕೆ ಆರುಣಿಸಿ ಕನಕಿಸಿದರೆ ಅದರ ವಿಷವು ಅಮೃತವಾಯಿತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಣನ ಸಂಧಿಯೇ ಫಲಾಕ್ಷವಂ ಮೆಚ್ಚಿಸಿ ಪಡೆದನೆ ಪಾಶುಪತಾಶ್ರಂ. ವಿಧ ವಿಧ ಸ್ವಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಪೆಸರು. ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿಂದ ಅಮಿತೋತ್ಸಾಹದಿಂದ ಅನುಜರ ಈ ಪರಿನೋಯ್ಪುದು ತರವೆ ಧರ್ಮ ಜಗೇ. ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಿ ಉಳಿಯಬೇಕಾದರೆ ನಾವಿನ್ನು ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡುತ್ತೀರಿ ಹೋಗಲೇಬೇಕು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ತಗತಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ,
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಚಿತ್ತದಂತೆಯೇ ಮಾಡು ಕೃಷ್ಣ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಪರಮಾತ್ಮ, ಸಹೋದರಿ, ಧರ್ಮಪ್ರಭುವಿನ ಮಾತಿಗೆ ಕಟ್ಟುಬಿದ್ದು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ ಎಂದು ಇದು ನಿನ್ನಲ್ಲಿ ಸೆರಗೊಡ್ಡಿ ಬೇಡುತ್ತಿರುವನು ಪರಮಾತ್ಮ. ಸಹೋದರಿ, ರಾಜಸಭೆಯಲ್ಲಿ ದುರುಳದು ಶಾಸನ, ಗುರು 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 ರಾಜಸಭೆಯಲ್ಲಿ ದುರುಳದು ಶಾಸನ, ಸೀರೆಯ ಸೆಳೆಯೇ ಮೊರೆ ಇಡುತ್ತ, ಸೀರೆಯ ಸೆಳೆಯೇ ಮೊರೆ ಇಡುತ್ತ, ಕರೆಯ ಕೃಷ್ಣ 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 ಎಂದು, ಕರೆಯ ಕೃಷ್ಣ 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 ಎಂದು, ಕರೆಯ ಕೃಷ್ಣ ಎಂದು ಕರೆದ ಕ್ಷಣ ಬಂದು, ಕರೆಯ ಕೃಷ್ಣ ಎಂದು ಕರೆದ ಕ್ಷಣ ಬಂದು, ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ, ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ, ಸಂತಪಿಸುವೆಯೇಕೆ ಸೋದರಿ ಇಷ್ಟೇ ಎಂದಿಹುದೋ ಸಂತೈಸಲು ನಾನೀರೆ, ಸಂತಪಿಸುವೆಯೇಕೆ 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 ಸೋದರಿ. ಸಹೋದರಿ ಅಣ್ಣ, ಅಗ್ನಿಸುತೆ, ನೀನು ಚಿಂತಿಸಬೇಡ. ಆಗಲಿ ಅಣ್ಣ. ನಾನು ಆ ದುರ್ಯೋಧನನ ಬಳಿಗೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು ತಂಗಿ. ಅಣ್ಣ, ನಿನ್ನ ಆಶೀರ್ವಾದವು ನಮ್ಮಗಳ ಮೇಲಿರುವಾಗ ಅದು ಎಷ್ಟರ ಮಾತ್ರದ ಕೆಲಸವಣ್ಣ. ನಿನ್ನ ಆಜ್ಞೆಯಂತೆ ಆಗಲಿ ಪರಮಾತ್ಮ. ಸೌಭಗರಾಜ ಶಕುನಿ, ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನನ್ನು ಆತನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನು ಗೈದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆಗೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು? ಸಾಧು ಏನೀ ಶೋಭಲರಾಜ ಶಕುನಿಯ ಆಶ್ವಾಸನೆನ ಅವಹೇಳನ ಮಾಡುತ್ತಿರುವ ತಮ್ಮರೇ ಸಾಧು, ಏನೀ ಬಗೆಯ ಕುಹುಕ ಕಂಠದ ಕರ್ಕಶ ಕೇಕೆ, ಏನೀ ಪ್ರಳಗ್ನಿ ಜ್ವಾಲೆನೆ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡದ ಕುಹುಕ ಕುಕ್ಷೀಕತೆಯ ಪ್ರವೀಣ, ಮಾಸ್ತರ್ಯದ ಮಹಾನಿಪುಣ, ಈ
ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಕೆಲವು ದುರ್ದೀಚ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀನು ನೀಡುತ್ತ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಈ ಕೈ ಕಾಲುಗಳು ಕಂಪಿಸುತ್ತಿರುವವು, ನನ್ನ ರಕ್ತವೇ ಕುದಿಯುತ್ತಿರುವುದು ಯೋಧನ. ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡಿಯನ್ನ, ಒಂದೇ ಒಂದು ಒಳದ ನೀರನ್ನು ಕೊಡುತ್ತಿದ್ದೆಯಲ್ಲವೇ, ಆ ಇಡೀ ಕೋಳನ್ನು ನನ್ನ ಸಹೋದರರೆಲ್ಲರೂ ನನಗೊಪ್ಪಿಸಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಅಂದಿನ ಆ ದಾರುಣ್ಯ ದೃಶ್ಯವು ನನ್ನೀ ಸುತ್ತಬೆಳದಿಂದ ಅಚ್ಚಳಿದು ಉಳಿದು ಕಡುಗತನ ಬಡಭಕ್ತಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕುಶಲವಾಗಿರುವ ನನ್ನೀ ದೇಹವನ್ನು ಅಣುವಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಮೋಸರಿಯದ ನುಡಿಗಳ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಈಗ ನನ್ನ ದೇಹದಲ್ಲಿ ಎತ್ತಿ ಉರಿಯುತ್ತಿರುವ ಸೇಡಿನ ಜ್ವಾಲೆ ದಗ ನೆತ್ತಿದ ದ್ವೇಷದ ಜ್ವಾಲೆ. ದಗ ನೆತ್ತಿದ ದ್ವೇಷದ ಜ್ವಾಲೆ ಜಯಿಸುತ್ತಿದೆ ಲೋಕಕ್ಕೆ ರಾಲೆ. ಅರಳಿತದ ಎಲ್ಲೆಲ್ಲೋ ಉಳಿಯುವುದೊಂದೇ ಕುರುವಂಶಜರು. ಅರಳಿತು ದಾಹವು ಎಲ್ಲೆಲ್ಲೋ ಉಳಿಯುವುದೊಂದೇ ಕುರುವಂಶಜರು. ದಗ ನೆತ್ತಿದ ದ್ವೇಷದ ಜ್ವಾಲೆ ಜಯಿಸುತ್ತಿದೆ ಲೋಕಕ್ಕೆ ರಾಲೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹತ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹತ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆ ತಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆ ತಾವು. ದಗ ನೆತ್ತಿದ ದ್ವೇಷದ ಜಯಿಸುತ್ತಿದೆ ಲೋಕಕ್ಕೆ ರಾಲೆ. ದುರ್ವಲಿ ಒಬ್ಬನೇ ಉಳಿದಿಹನೀಗ ತೀರಿಸಲನು ಜನ ಸಾಲವ ಬೇಗ. ದುರ್ವಲಿ ಒಬ್ಬನೇ ಉಳಿದಿಹನೀಗ ತೀರಿಸಲನು ಜನ ಸಾಲವ. ಮರವಾಯಿತು ಎಣ್ಣೆಯ ಸೇಡು, ಎಮ್ಮರವಾಯಿತು ಎಣ್ಣೆಯ ಸೇಡು, ಸೇಡು ಸೇಡು ಸೇಡು. ಎಮ್ಮರವಾಯಿತು ಎಣ್ಣೆಯ ಸೇಡು, ಶ್ಮಶಾನವೆನಿಪದು ಕೌರವನ. ದಗ ನೆತ್ತಿದ ದೇಶದ ಜ್ವಾಲೆ ಜಯಿಸುತ್ತಿದೆ ಲೋಕಕ್ಕೆ ರಾಲೆ. ದುಷ್ಟ ದುರ್ವಿಧಿಯ ಅಟ್ಟಹಾಸವನ್ನು ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರು ನೋಡಿ ಸಕಲ ಸಾಮಂತ ರಾಜರುಗಳನ್ನು ಒಲೈಸುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ
ರಾಜ್ಯಭಾರ ಮಾಡಬಹುದಾಯಿತು, ಆದರೆ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಸುಯೋಧನ, ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕುರುರಾಜ, ಗತ ಸ್ಮರಣೆಯಿಂದ ಭವಿಷ್ಯವು ಅಲಹ್ಯವಾಗಿರುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯುಕ್ತಿಗಳನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡ ಕಟ್ಟಿ ಅಡ್ಡದಾರಿಯನ್ನೇ ಇಡಿಸುವೆನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ವಂಶ ನಿರ್ವಂಶವಾಗದ ಹೊರತು ಕಪಡದೂಚೋ ವಿದ್ಯೆ ವಿಷರಾದ ಈ ಶಕುನಿಗೆ ಅದೆಲ್ಲಿಹುದು ಶಾಂತಿ, ಅದೆಲ್ಲಿಹುದು ವಿಶ್ರಾಂತಿ. ಆನಂದ 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 ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ 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 ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವ, ಕೌರವರಿಗೆ ಅಪಜಯವ. ಪಾಂಡವರಿಗೆ ಜಯವ, ಕೌರವರಿಗೆ ಅಪಜಯವ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇರಿನ ಸರ್ಪದ ಎಡೆಮಿಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮಿಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯನ ಆನಂದವನ ಒಂದು. ನಿನ್ನ ವಿನಾಶಕ್ಕೆ ನಾಂದಿಯನೋ ಆನಂದವನ ಒಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಗಳ ಎಬ್ಬಿಸುವೆ, ರಣದಲ್ಲಿ ಅವುಗಳ ಬಲಿ ಕೊಡುವೆ. ಕೌರವ ಕುರಿಗಳ ಎಬ್ಬಿಸುವೆ, ರಣದಲ್ಲಿ ಅವುಗಳ ಬಲಿ ಕೊಡುವೆ. ದರ್ಪಣ ನೀಡುವೆ ಅನುಜಾರೆ, ಆನಂದವನ ಒಂದುವೆನ. ದರ್ಪಣ ನೀಡುವೆ ಅನುಜಾರೆ, ಆನಂದವನ ಒಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ಅಣ್ಣ ಹೊಳಬೇಡಿರಿ ಹೊಳಬೇಡಿರಿ ನನ್ನ ಹತಭಾಗ್ಯರ ಸಹೋದರರೇ, ಹೊಳಬೇಡಿರಿ. ದುರ್ಯೋಧನ, ನಿನ್ನ 99 ಮಂದಿ ಕುರು ಸಹೋದರರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನೀರಾಂಜನವನ್ನು ಮಾಡಿಸುವನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಅತಿ ಭಯಾನಕವೆನಿಸುವುದು. ಕೌರವೇಶ್ವರ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ರಥದಲ್ಲಿ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಓ ನರಕದ ಮಾರ್ಗ? ಅಲ್ಲವಯ್ಯ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನ. ನಾನು ಮಾಡಿದ ಕಾರ್ಯವು ವಿಮುಕ್ತವೇ ಮಾವ. ಚಿಂತೆ ಯಾಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬರುವರೆಂದು ದೂತರು ಸಮಾಚಾರವನ್ನು ತಂದಿರುವಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸ್ವಯದ ಕಲಹ ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು. ಅದರ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಆತನ ಮಾತುಗಳು ಪರಿಗ್ರಹವಲ್ಲ ಬಿಡು ಶಿವದನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳಿನ ಪ್ರಾತಃ ಕಾಲ ನಡೆಯುವ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತಣ್ಣ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಅಗ್ರಜ ಯದು ನಂದನನು ದಾಸಿ ಪುತ್ರ ಗೆಳೆನಂ ಸಂಧಿಸ ಕನಕುಟೀರಕ್ಕೆ ಹೋಗಿರ್ಪನ ಸಂಸರ ಸುಜನನಿಗೆ ಅಗ್ರಜ ಅಗ್ರಜ. ಸಹೋದರ, ಕೃಷ್ಣನಿಗೆ ಅವನಾಗಲೇ ಈಗಾಗಲೇ ನಮ್ಮ ರಾಜ ಪ್ರಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶೀರ್ವದಿಸಿದಂತಣ್ಣ. ಮುರುಕು ಜೋಪಡಿ ಎಂತ ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು, ವಿದುರನಂತ ಭಕ್ತರು ಆತನಿಗೆ ಮತ್ತಿನ್ಯಾರಿವರು? ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ನಡೆ ಸಹೋದರ.
ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವನ್ನೇ ನಾಶವಾಗುವ ಸಮಯ ಒದಗಿದೆ ನಮಗೀಗ ಗುರುಕುಲವನ್ನೇ ನಾಶವಾಗುವ ಸಮಯ ಒದಗಿದೆ ನಮಗೀಗ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಲ್ಲೆಯರ ಕೊಲ್ಲ ಕೃಷ್ಣನ ಮರ್ಮವನ್ನರಿಯದು ನಿನಗೀಗ ನಲ್ಲೆಯರ ಕೊಲ್ಲ ಕೃಷ್ಣನ ಮರ್ಮವನ್ನರಿಯದು ನಿನಗೀಗ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನಾನು ಒಪ್ಪದು 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 ಸಹೋದರ ನೋಡಿದ್ರ ಮಾವ ನನ್ನ ತಮ್ಮನ ಕ್ರೋಧೋಗ್ಯ ಸ್ವರೂಪವನ್ನು ಮದಗಜಗಳಿಷ್ಟಿದ್ದರು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ ಅದಿರಲಿ ಶಕುನಿ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುವನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಅಪಮಾನವನ್ನು ಹೇಗೆ ಸಹಿಸದನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಕ್ಷತ್ರಿಯರ ನಿರ್ಮೂಲನೆಯಿಂದೇ ಅವತರಿಸಿರುನಯ್ಯ. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕುರರಾಜ. ಹಾಗಾದರೆ ನನ್ನನ್ನೇಕೆ ದಾರಿಗೆ ಕಳಿಸಿದೆ ಮಾವ? ನಂದ ಗೋಪಾಲ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ತೋಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಕೃಷ್ಣನು ತನ್ನ ಪಕ್ಷವನ್ನು ವಹಿಸಿ ಸೈನ್ಯ ಸಮೇತರಾಗಿ ತನ್ನ ಪಕ್ಷವನ್ನು ವಹಿಸಿ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ಹೇಳಿಬಿಡಬಹುದಾಯಿತು. ಆದರೆ ಆ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷಕ್ಕೆ ಆ ಪಾಂಡವರು ಹಿಂಸೆಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ ಇವುಗಳನ್ನು ಎಲ್ಲಿಂದ ಅಭ್ಯಾಸ ಮಾಡಿದ ಕರೇಶ್ವರ? ಕೃಷ್ಣನು ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ ಅಲ್ಲವಯ್ಯ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇದರೂ ಸಂಧಾನಕ್ಕೆ ಸಂಬಂಧಿಸಿ ಅದೇ ಅಲ್ವಾ ಅವರಿಗೆ ಆಶಯವನ್ನು ಕೊಟ್ಟಿದ್ದೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನಕ್ಕೂ ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೆ ಗುರುಭೂಮಿ ರಾಜಲಕ್ಷ್ಮಿಯಾದ. ಸರಿಯಾಗಿ ಹೇಳಿದ ಸೋಮರಾಜ. ನಿನ್ನ ಸರಿಯ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯ ಊರಿನಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಬರುತ್ತಿರುವ ಕಳ್ಳ ಕೃಷ್ಣನಿಗೆ ಸರಿಯಾದ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನನಗೊಂದು ಸಲಹೆ ಇರುವುದು ಕರ್ವೇಶ್ವರ. ಏನದು ಮಾವನ ಸಲಹೆ? ಅದು ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳೋಣ. ನರೇಕವರೇಶ್ವರ. ಆಗಲಿ, ನಿನ್ನ ಸಲಹೆ ಹೊರತಾಗಿ
ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ. ನೀನ್ ನಡೆ ನಡೆ ನೀನ್ ನೊಡನಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಯ್ಯಲು ಸದಾ ಸಿದ್ಧನಿರುವೆ. ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿ ತಾನೇ ಹೋಗುವನು? ನಡೆ. ನನ್ನ ಸೇಡೆಂಬ ದಾವಾಗ್ನಿ ಆಹುತಿಯಾಗಲಿರುವ ಪತಂಗವೇ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಇಲ್ಲವೋ ಕೌರವ, ಏನು ಅರಿಯದ ಕೋಮಲವಾಗಿದ್ದ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷಜ್ವಾಲೆಯನ್ನು ಹೊತ್ತಿಸಿದನು. ಅದು ಇಂದು ದಗದಗನೆ ಹತ್ತಿ ಉರಿಯಿತು. ಇಲ್ಲವೋ ಕೌರವ, ಯಾವ ನನ್ನ ಗಾಂಧಾರ ವಂಶವನ್ನು ನಾಶಗೈದೋ ಮೋಹದ ಮಹಾಸಂಸ್ಥಾನವನ್ನಾಗಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನ್ನ 99 ಮಂದಿ ಗುರು ಸಹೋದರರ ರಕ್ತದೋಳುಕುಳಿ ಆಡುವ ಬಯಕೆಯನ್ನೊತ್ತ ಈ ನನ್ನ ಕಣ್ಣಿಂದ ನನ್ನ ರಕ್ತದಿಂದ ಉರಿಗಣ್ಣಿನ ತಾಪ ಹರಿಸಿ ಸಾಮ್ರಾಟ್ ಮದವಿಪಟದ ಮುಕುಟವನ್ನೊತ್ತು ಚಲದಂಕ ಮಲ್ಲನೆಂದೇ ಮೆರೆಯುತ್ತಿರುವ ಈ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡುವುದನ್ನು ನಾನು ನೋಡುವೆನೋ. ಅಂದೇ ನನಗೆ ತೃಪ್ತಿ, ಅಂದೇ ನನ್ನ ಸಹೋದರರ ಆತ್ಮಕ್ಕೆ ಸಂತೃಪ್ತಿ. ಅಧಿಕಾರವಂತೆ ಅಧಿಕಾರ, ಎಲ್ಲಿ ಹೋದ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಗುಬ್ಬಿ ಮೇರೆ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ. ಅಧಿಕಾರ ಬಲದಿಂದ ಗುಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲೇ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಚೋರತನವ ಹಿಡಿದು ನಿಂತ ವೀರ ಪಾರ್ಥನು, ಚೋರತನವ ಹಿಡಿದು ನಿಂತ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಶೂತಕರ್ಣನು. ಚೋರತನವ ಹಿಡಿದು ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಶೂತಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತಡೆಯ ಕುಟ್ಟಿ ಕೆಡವನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೆಡವನು. ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪ,
ತಪ್ಪು, ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟಿರುವೆ.